ಗೌರವಿಸುವುದಕ್ಕಾಗಿ ಅವರಿಗೋಸ್ಕರ ಸಮರ್ಪಣೆಯಾಗಿ ಪೂರ್ತಿ ಸಮಾಜಕ್ಕೆ ಒಂದು ಮಹಾನ್ ಕಾರ್ಯವನ್ನ, ಮಹಾನ್ ಸೇವೆಯನ್ನ ಸಲ್ಲಿಸುವಂತಹ ಉದ್ದೇಶಕ್ಕಾಗಿ ಈ ದಿನ ಅಂದ್ರೆ ಆಗಸ್ಟ್ 2ನೇ ತಾರೀಕು ಉದ್ಘಾಟನೆ ಆಗಿ ಅಂದ್ರೆ ಶುಭಾರಂಭ ಮಾಡುವಂತಹ ಕಾರ್ಯವಾಗಿದೆ. ವ್ಯಸನ ಮುಕ್ತ ಭಾರತ 10 ಕೋಟಿ ಸಹೋದರ ಸಹೋದರಿಯರು ವ್ಯಸನ ಮುಕ್ತರಾಗಿರುವಂತಹ ಪ್ರತಿಜ್ಞೆಯನ್ನ ಮಾಡುವಂತಹ ವಿಶೇಷ ಕಾರ್ಯ ನಾವು ಸಮಾಜಕ್ಕೆ ನೀಡುವಂತಹ ಹೊಂದಿದ್ದೀವಿ. ಇದು 2ನೇ ತಾರೀಕು ನವದೆಹಲಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ಪರಮ ಆದರಣೀಯ ನರೇಂದ್ರ ಮೋದಿಜಿಯವರ ಆಗಮನದಿಂದ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯವನ್ನು ಉದ್ದೇಶಿಸಿ ಅವರು ವಿಶೇಷವಾಗಿ ಪ್ರೇರಣೆ ನೀಡಲಿದ್ದಾರೆ. ಅದೇ ದಿನದಂದು 2ನೇ ತಾರೀಕು ಆಗಸ್ಟ್ ದಿನದಂದು ಭಾರತದ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಅನೇಕ ಮುಖ್ಯ ನಗರಗಳಲ್ಲಿ ಉದ್ಘಾಟನೆಯನ್ನು ಮಾಡಲಾಗ್ತಾ ಇದೆ. ಅಂದು ಪ್ರಾರಂಭವಾಗುವಂತಹ ಈ ಕಾರ್ಯ 6ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಅನೇಕ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ, ಅನೇಕ ಯುವ ಸಮ್ಮೇಳನಗಳಲ್ಲಿ, ಯುವ ಕಾರ್ಯಕ್ರಮಗಳಲ್ಲಿ ಭಾರತದಾದ್ಯಂತ ಎಲ್ಲ ಸಹೋದರ ಸಹೋದರಿಯರು ವರ್ತಮಾನದಲ್ಲಿ ಏನು ವ್ಯಸನಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಪರಿಶ್ರಮ ಪಡುತ್ತಿದ್ದಾರೆ ಅವರಿಗೆ ಒಂದು ಶ್ರೇಷ್ಠ ಸಂಕಲ್ಪವನ್ನು ಕೊಟ್ಟು, ಏಕೆಂದರೆ ಬರೀ ಸಂಕಲ್ಪ ಮಾಡುವುದರಿಂದ ಆಗುವುದಿಲ್ಲ, ಅವರಿಗೆ ಆಧ್ಯಾತ್ಮಿಕ ಶಿಕ್ಷಣ, ಆಮೇಲೆ ಮೆಡಿಟೇಷನ್ನ ಸಹಯೋಗ ಹೇಗೆ ತಗೊಳ್ಬೇಕು ಅನ್ನುವಂತಹದ್ದು ಸಹ ಅವರಿಗೆ ಕಲಿಸ್ಕೊಡಲಾಗುತ್ತೆ. ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರ ಸಹೋದರಿಯರು ಗ್ರೂಪ್ಸ್ ಮಾಡಿಕೊಂಡು ಪೂರ್ತಿ ಭಾರತದಾದ್ಯಂತ ಈ ಒಂದು